ಟ್ವೀಟ್ ಕೂಡ ಮಾಡಿದರು. ಈಗ ಅದು ಈಗಾಗಲೇ ನ್ಯಾಯಾಲಯದಲ್ಲಿರೋದ್ರಿಂದ ಅದ್ರ ಬಗ್ಗೆ ನಾನು ಏನೂ ಪ್ರತಿಕ್ರಿಯೆ ಕೊಡೋದಿಲ್ಲ. ಜನವರಿ 5ಕ್ಕೆ ಮತ್ತೆ ವಿಚಾರಣೆ ಪ್ರಾರಂಭ ಆಗ್ತದೆ. ನ್ಯಾಯಕ್ಕೆ ಇವತ್ತು ಜಯ ಸಿಗ್ತದೆ. ಭ್ರಷ್ಟಾಚಾರದ ವಿರುದ್ಧ ನಾವು ಇವತ್ತು ಏನು ಒಂದು ಇಲ್ಲಾಂದರೆ ಎಲ್ಲರೂ ಯಾವ ಸರ್ಕಾರ ಬರ್ತೈತಿ ತಮ್ಮದು ಕ್ಯಾಬಿನೆಟ್ನಾಗ ತಗೊಂಡು ಬಿಡ್ತಾರೆ. ನಾಳೆ ಕೊಲೆ ಆರೋಪಿ ಇದ್ದವನು ಅವರು ಸರ್ಕಾರನೇ ವಾಪಸ್ ತಗೋತೀನಿ ಕೇಸ್ ಅಂದರೆ ಮತ್ತು ಅರಾಜಕತೆ ಆಗ್ತದೆ. ಅದಕ್ಕೆ ಭ್ರಷ್ಟಾಚಾರ ಇರಲಿ ಯಾವುದೇ ಅವ್ಯವಹಾರ ಇರಲಿ ಅದನ್ನು ಹೈಕೋರ್ಟು ನಮ್ಮದು ಮಾನ್ಯ ಮಾಡಬೇಕೋ ಬೇಡ ಅನ್ನೋದ್ರ ಬಗ್ಗೆ ಚರ್ಚೆ ನಡೆದಿದೆ. ನಿನ್ನೆ ನಮ್ಮ ವಕೀಲರು ನಮ್ಮ ವಾದವನ್ನು ಮಂಡನೆ ಮಾಡ್ಯಾರೆ. ಮುಂದೆ ಸರ್ಕಾರದ ಪರವಾಗಿ ಅವರು 5ನೇ ತಾರೀಕಿಗೆ ಮಾಡ್ತಾರೆ. ನ್ಯಾಯಾಲಯ ಏನು ಸಕಾರಾತ್ಮಕವಾಗಿ ನ್ಯಾಯಯುತವಾಗಿ ತೀರ್ಪು ಕೊಡ್ತದೆ ಅಂತ ನಾವು ಭರವಸೆ ಇದೆ. ಡೆಲ್ಲಿಲಿ ಮತ್ತೆ ಮೊನ್ನೆ ಮಾತಾಡಿ ಎಂಥವ್ರದ್ದು ತೊಗೋತೀರಿ. ಕೆಲವೊಂದು ಬೀದಿ ನಾಯಿಗಳ ಬಗ್ಗೆ ನಾನು ಉತ್ತರ ಕೊಡೋದಿಲ್ಲ. ಅವು ಹಂದಿಗಳು ಹಾಗೆ ಒದರ್ಕೋತ ಹೋಗ್ತಿರ್ತಾವೆ. ಹಂದಿಗಳಿಗೆಲ್ಲ ನೀವು ಎಲ್ಲ ಕೇಳಬೇಡ್ರಿ. ನಿಮ್ಮ ಮ್ಯಾಗ ಕೆಲವೊಂದು ಅದಾವೆ ಅಲ್ಲೆಲ್ಲ ಒಂದೊಂದು ಬಿಟ್ಟ ನಾವು ವಿಜಯೇಂದ್ರ ಅವು ಮಾತಾಡ್ತಾವೆ.